ತಾಲೂಕಿನ ಬಯಲು ಸೀಮೆಗೆ ಹರಿವ ಆಲ್ತೊರೆ ಏತ ನೀರಾವರಿಯಿಂದ ಹಳೆಬೀಡು ಮತ್ತು ಮಾದಿಹಳ್ಳಿ ಭಾಗಕ್ಕೆ ನೀರು ಹರಿಸಲು ಪುಷ್ಪಗಿರಿ ಜಗದ್ಗುರುಗಳು ಮತ್ತು ಶಾಸಕರು ಚಾಲನೆ ನೀಡಿದರು. ಬಯಲು ಸೀಮೆಗೆ ಏತ ನೀರಾವರಿ ಮೂಲಕ ನೀರು ಹರಿಸುವ ಆಲ್ತೊರೆ ಬಳಿ ಯಾವುದೇ ಕನಿಷ್ಠ ರಸ್ತೆ ಹಾಗೂ ಮೂಲಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಸಂಪೂರ್ಣ ವೈಫಲ್ಯವಾಗಿದ್ದು, ಅಧಿಕಾರಿಗಳು ಕೆಲಸ ಮಾಡಿ ಇಲ್ಲವೇ ಬೇರೆಡೆಗೆ ಹೋಗಿ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬಯಲು ಸೀಮೆಗೆ ನೀರು ಹರಿಸುವ ಆಲ್ತೊರೆ ಗ್ರಾಮದ ಬಳಿಯ ಜಾಕ್ವೆಲ್ ಮೂಲಕ ಹಳೆಬೀಡು ಮತ್ತು ಮಾದಿಹಳ್ಳಿ ಕೆರೆಗೆ ನೀರು ಹರಿಸಲು ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 2008ರಲ್ಲಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುಮಾರು 15 ಕೋಟಿ ವೆಚ್ಚದಲ್ಲಿ ಎಗಜೆ ಏತ ನೀರಾವರಿ ನಿರ್ಮಾಣವಾಗಿದೆ. ಆದ್ದರಿಂದ ಇಂದಿನ ತನಕ ಜಾಕ್ವೆಲ್ ಬಳಿ ಕನಿಷ್ಠ ರಸ್ತೆ ಹಾಗೂ ಮೂಲ ಸವಲತ್ತುಗಳನ್ನು ನೀಡಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ತರಾಟೆ ತೆಗೆದುಕೊಂಡ ಅವರು, ಮುಂದಿನ ವರ್ಷದಲ್ಲಿ ಇದರ ಬಗ್ಗೆ ತೀವ್ರವಾಗಿ ಕ್ರಿಯಾ ಯೋಜನೆ ತಯಾರಿಸಿ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು. ಸರ್ಕಾರದ ಮಹತ್ವಪೂರ್ಣ ಯೋಜನೆಯಾದಂತಹ ಎತ್ತಿನಹೊಳೆ ಕಾಮಗಾರಿ ಕೂಡ ಬೇಲೂರು ತಾಲೂಕಿನಲ್ಲಿ ಅರ್ಧಕ್ಕೆ ನಿಂತಿದ್ದು, ಬಂದಂತ ನೀರಿನಿಂದ ಬೆಳೆ ನಾಶವಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಅಲ್ಲದೆ ರಣಘಟ್ಟ ಯೋಜನೆ ಮಂದಗತಿಯಲ್ಲಿ ನಡೆಯುತ್ತಿರುವುದರಿಂದ ದೊರೆತ ಕಾಮಗಾರಿಗೆ ನಾನು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುತ್ತದೆ ಎಂದರು. ತಾಲೂಕಿನಲ್ಲಿ ಬಹುತೇಕ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದ್ದು, ಹೆಬ್ಬಾಳು ಏತ ನೀರಾವರಿ ಕೂಡ ಡಿಪಿಆರ್ ನಡೆಸಲು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಬೇಲೂರು ತಾಲೂಕಿನ ಬಯಲು ಸೀಮೆಗೆ ಸದ್ಯ ಎತ್ತಿನಹೊಳೆ ರಣಘಟ್ಟ ನಂತರ ಎಗಜೆ ಏತ ನೀರಾವರಿ ಯೋಜನೆ ಕಾಯಕಲ್ಪವಾಗಿದೆ. ಆದರೆ ರಣಘಟ್ಟ ಯೋಜನೆ ತೀವ್ರ ವಿಳಂಬವಾಗುತ್ತಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಬೇಕು. ಅಲ್ಲದೆ ಹಳೆಬೀಡು ಮತ್ತು ಮಾದಿಹಳ್ಳಿ ಹೋಬಳಿಗೆ ಹರಿಯುವ ಕಾಲುವೆ ಸ್ವಚ್ಛತೆಗೆ ಮುಂದಾಗಿ ಸುರೇಶ್ ಅವರು ಬೇಲೂರು ಕ್ಷೇತ್ರಕ್ಕೆ ಶಾಸಕರಾದ ಬಳಿಕ ಉತ್ತಮ ಮಳೆ ಬೆಳೆಯಾಗುತ್ತಿದೆ. ಅವರ ದೈವಶಕ್ತಿ ಹೀಗೆ ಇರಲಿ ಎಂದರು. ನಾವೆಲ್ಲರೂ ಸದುಪಯೋಗ ಮಾಡಿಕೊಳ್ಳೋಣ ಅನ್ನುವಂಥ ಮಾತು. ಈ ಭಾಗದ ರೈತರು ನೀವೆಲ್ಲರೂ ಸಹಕರಿಸ್ತಾ ಇದ್ದೀರಿ, ಕಾಲುವೆಗೆ ಜಾಗ ಬಿಟ್ಟುಕೊಟ್ಟಿದ್ದೀರಿ. ಅದರ ಜೊತೆಯಲ್ಲಿ ಪ್ರತಿ ವರ್ಷನೂ ಕೂಡ ತಮ್ಮದೇ ಆದಂಥ ಕೆಲವು ಅಪೇಕ್ಷೆಗಳು ಮತ್ತು ಸಮಸ್ಯೆಗಳು ಇದ್ದೇ ಇದೆ ಈ ಭಾಗದಲ್ಲಿ. ಅದು ಕೂಡ ತಾವು ಸಮಾಧಾನವಾಗಿ ಸ್ಪಂದಿಸಿ, ನೀರಾವರಿ ಇಲಾಖೆಯವ್ರ ಜೊತೆನೂ ನೀವು ಸ್ಪಂದಿಸಿ, ಅವರು ನಿಮ್ಮ ಜೊತೆ ಸ್ಪಂದಿಸ್ತಾರೆ. ಒಟ್ಟಾರೆ ನಿಮ್ಮ ಸಮಸ್ಯೆ ಮತ್ತು ಅವ್ರ ಸಮಸ್ಯೆ, ಒಟ್ಟಾರೆ ರೈತರ ಸಮಸ್ಯೆ ಅಂತ ನಾವು ಭಾವಿಸಿಕೊಂಡು ಏನೇ ತಮಗೆ ನೋವಾಗಿದ್ದರೂ ಕೂಡ ಅದನ್ನು ತಾಳ್ಮೆಯಿಂದ ತಾವಿರಬೇಕು ಈ ಭಾಗದ ರೈತರು ಅನ್ನುವಂಥದ್ದನ್ನು ತಾವು ನಿಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತಾ, ಯಾಕೆಂದರೆ ನಿಮ್ಮ ಜಮೀನಿನ ನೀರು ಅಥವಾ ನಿಮ್ಮ ಜಮೀನಲ್ಲಿ ಹೋಗುವಂಥ ನೀರು ಎಷ್ಟೋ ಲಕ್ಷಾಂತರ ಜನರಿಗೆ ಉಪಯೋಗ ಆಗ್ತಾ ಇರೋದ್ರಿಂದ ಭಗವಂತ ನಿಮಗೊಂದು ಕೊಡೋ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ನೀವು ಭಾವಿಸಿ ವಿಚಾರಗಳು. ಏನೋ ರಸ್ತೆ 4 ದಿವಸ ಲೇಟ್ ಆದರೂ ನಡೆಯುತ್ತೆ, ಆದರೆ ನೀರು ಅಂತಕ್ಕಂಥದ್ದು ಇದೆಯಲ್ಲ, ಇದು ದನಕರುಗಳಿಂದ ಪ್ರಾಣಿ ಪಕ್ಷಿಗಳಿಂದ ರೈತರಿಗೆ ಅತಿ ಹೆಚ್ಚು ಅನುಕೂಲವಾಗ್ತಕ್ಕಂಥ ನೀರು. ಇದಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳು ಮುಂದಿನ ದಿವಸಗಳಲ್ಲಿ. ಈಗಾಗಲೇ ನಮ್ಮ ಮಾದಿಹಳ್ಳಿ ಭಾಗದ ರೈತರುಗಳು ಬಂದಿದ್ದಾರೆ ಇಲ್ಲಿ. ಇವತ್ತೇನಾದ್ರೂ ಈ ಒಂದು ಇದಕ್ಕೆ ಸ್ವಾಮೀಜಿ 2009-10ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಅಂದಿನ ನೀರಾವರಿ ಸಚಿವರಾದಂಥ ಬೊಮ್ಮಾಯಿಯವರು ಈ ಕಾರ್ಯಕ್ರಮವನ್ನು ಯೋಜನೆಯನ್ನು ತಂದಂತಹ ಮಹಾಕೀರ್ತಿ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಕುಮಾರ್, ಬಿಜೆಪಿ ಮಾಜಿ ಅಧ್ಯಕ್ಷ ಆನಂದ್, ಮುಖಂಡರಾದ ವಿಜಯ್ ಕುಮಾರ್, ಡಿಶಾಂತ್, ಸೋಮಣ್ಣ, ಪರಮೇಶ್, ಎಗಚಿ ನಿಗಮದ ಇಂಜಿನಿಯರ್ ದಯಾನಂದ್, ಪ್ರವೀಣ್, ನವೀನ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು. You are watching TV46 News Kannada.